ಭೂಷಣ ತ್ರಿಶಿಲಾದಿಗಳ ಮೊತ್ತದಿಂದೊಡಗೂಡು ನಮ್ಮ ಪ್ರೀತಿಯ ತಂಗಿಯಾದಂತಹ ಶೂರ್ಪಣಖ ಜೊತೆಯಲ್ಲಿ ತಂಡಗಾರಣ್ಯ ಪ್ರದೇಶದಲ್ಲಿರುವವರು ನಾವು. ನಿನಗೆ ಸ್ವೇಚ್ಛೆಯಿಂದ ತಿರುಗಾಡುವುದಕ್ಕೆ ಅವಕಾಶ ಮಾಡಿ ಕೊಟ್ಟವರು ನಿನಗೆ ಈ ರೀತಿಯ ಗತಿಗೆ ಕಾರಣ ಯಾರು?
ಇಂದು ಕೂಡ ಅರಣ್ಯದಲ್ಲಿ ಯಾರಕ್ಕಾಗಿ ತಿರುಗುತ್ತಿರುವಾಗ ಮನುಷ್ಯರನ್ನು ಕಂಡೆ. ದಶರಥನ ಮಕ್ಕಳಂತೆ, ರಾಮ ಲಕ್ಷ್ಮಣ ಸೀತೆಯಂತೆ ಅವಳ ರೂಪವನ್ನು ಕಂಡು ನಿಮಗೆ ತಕ್ಕ ಹೆಣ್ಣೆಂದು ಭಾವಿಸಿ ಅವಳನ್ನು ತರ 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 ತರನೆಂದು ಎಳೆದುಕೊಂಡು ಬರುವಾಗ ನನ್ನ ಮೂಗು ಕಿವಿಗಳನ್ನು ಕೆಡಿಸಿದರು ಅಣ್ಣ. Yeah!
ಬಾರೋ. ನಿನಗೇನು ದೂರು ಕೊಟ್ಟಿದ್ದಾಳು ಅಷ್ಟನ್ನೇ ಹೊತ್ತುಕೊಂಡು ಸಂಚಕಾರನಾಗಿ ಬಂದಿದ್ಯಲ್ಲ. ಸಮಸ್ಯೆ ಕೊಡುವುದಕ್ಕೆ ರಾಮಲಕ್ಷ್ಮಣ ಸಿದ್ಧರಿದ್ದಾರೆ. ಅಲ್ಲ ತುಚ್ಛ ಮನುಜ ಅಂದಿಲ್ಲ, ಹಾಗಂದ್ರೆ ಏನು ಅಂತ ಕೇಳಿದ್ರು. ನಾವು ರಕ್ಕಸರು, ರಾಕ್ಷಸರು. ಹಾಗಾದ್ರೆ ತುಚ್ಛ ಅಂತ ಹೇಳುವುದಲ್ವ? ಮನುಷ್ಯರೆಲ್ಲರೂ ತುಚ್ಛರು ನನಗೆ, ಅದಕ್ಕೆ ನೀಚರು. ನಾವು ನಿನ್ನಂತ ಮನುಷ್ಯರಿಗೆ ಮಾಡುವ ಗತಿ ಹೇಗೆ ಗೊತ್ತುಂಟಾ? ನೀನು ರಾಮನಂತೆ. ರಾಮನಂತೆ ಅಲ್ಲ, ರಾಮನೇ. ಆತ ನಿನ್ನ ತಮ್ಮ ಲಕ್ಷ್ಮಣನಂತೆ. ಹೌದು, ನಂತೆ ಅಲ್ವ? ಹೌದಪ್ಪ. ಮತ್ತೆ ನಿನಗೆ ಅವರುಗಳು ಹೆಂಡತಿ ಇದ್ದಾಳಂತೆ. ಎಲ್ಲರಿಗೂ ಲೋಕದಲ್ಲಿ ಒಂದೇ ಹೆಂಡತಿ ಇರಬೇಕು, ಎರಡೆರಡು. ನಮ್ಮಲ್ಲಿ ಹಾಗೆ ಕ್ರಮ ಇಲ್ಲ. ನೀವೆಲ್ಲ 10 ಹರವು ಮಾಡ್ತೀರಿ, ಅವ್ರು ಬಿಡ್ತೀರಿ. ಅಷ್ಟು ಕ್ಷಮತೆ ನಮ್ಮಲ್ಲಿದೆ. ಎಲ್ಲಿ ನೀವು 5 ಮದುವೆಯಾಗಿ 25 ಮಕ್ಕಳು ಮಾಡಿ ಬೀದಿಗೆ ಬಿಟ್ಟಿಗೆ ನಾವು ಹೊಣೆ ಅದಕ್ಕೆ. ಅದೆಲ್ಲ ಇರಲಿ. ಅಲ್ಲ ಹೇಳಿದಲ್ಲ ನಿಮ್ಮಲ್ಲಿ ಉಂಟು ಅಂತ ಹೇಳಿ. ನಮ್ಮ ಧರ್ಮದಲ್ಲಿ ಹಾಗೆ ನಾವು ಮಾಡುವ ಕ್ರಮ ತಪ್ಪ. ನಿಮ್ಮ ಕ್ರಮ ಹೇಗೆ ಇರಲಿ? ನಿನ್ನ ಕ್ರಮ ತಪ್ಪ ಅಂತ ಹೇಳುದು. ನಿಮ್ಮ ಕ್ರಮ ಎಲ್ಲಿರುವುದು? ಎಲ್ಲಿರುವ? ಎಲ್ಲಿವರೆಗೆ? ಸೂರ್ಯ ರಶ್ಮಿ ಅಲ್ಲಿವರೆಗೆ. ಯಾವ ಪ್ರದೇಶ? ಯಾವ್ದು ಇದು? ನಮ್ಮದು ದಂಡಕಾರಣ್ಯ. ದಂಡಕಾರಣ್ಯ ಕೆಳಗೆ ಬೀಳುವುದಿಲ್ಲ. ನಮ್ಮ ದಂಡಕಾರಣ್ಯ ನಮ್ಮದು. ದಂಡಕಾರಣ್ಯ ನಮ್ಮದು. ಜಲಸ್ಥಾನದ ಒಡೆಯ. ನಿನ್ನ ಹೆಸರೇನು? ಕರಾಸುರ. ಕರಾಸುರ ನಿನಗೆ ಗೊತ್ತಿಲ್ಲ, ಇತಿಹಾಸ ಹೇಳ್ತೇನೆ. ಇದು ನಮ್ಮವನಂತ ದಂಡಕರಿಂದ ನಿರ್ಮಾಣದಂತ ದಂಡಕಾರಣ್ಯ. ಶಾಪದ ನಿಮಿತ್ತವಾಗಿ ಇಲ್ಲಿ ಆದದ್ದು. ಯಾರು ಇಲ್ಲದ ಸಮಯದಲ್ಲಿ ನೀವು ಇಲ್ಲಿ ಬೀಡಿಮಠ ನೀವು ಮೆಲ್ಲನೆ ಕಳ್ಳರ ಹಾಗೆ ಬಂದು ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಬೀಡು ಬಿಟ್ಟವರು.
ಇದು ನುಸುಳುಕೋರರು ಹೌದು ನೀವು. 5 ಬರುವುದು, 50 ಆಗುವುದು, 1000 ಉತ್ಪತ್ತಿ ಮಾಡುವುದು, ಮತ್ತೆ ಅದು ನಮ್ಮದು, ಈ ಕಟ್ಟಡ ನಮ್ಮದು, ಈ ವಿಧಾನ ನಮ್ಮದು, ಈ ದಾರಿ ನಮ್ಮದು, ನಮ್ಮ ಹೆಸರು ಬೇಕೆಂಬುದಾಗಿ ಹೇಳುವುದು. ಇದು ನಿಮ್ಮದಾದಂತಹ ಜಾಯಮಾನ. ಇದಕ್ಕೆ ನಾವು ಹೊಣೆ ಅಲ್ಲ. ನಮ್ಮ ಅಪ್ಪಯ್ಯ ಪಾಪ ಅವರು ಇರಲಿ ಸಾಯಲಂತ ಬಿಟ್ಟದ್ದು. ನಾವು ಒಂದು ಕೆನ್ನೆಗೆ ಪೆಟ್ಟು ಕೊಟ್ಟರೆ ಮತ್ತೊಂದು ಕೆನ್ನೆ ಕೊಡುವುದಲ್ಲ, ಅವನ ಕೈಯಲ್ಲಿ ಕಡುವುದು. ಅದಕ್ಕಾಗಿ ಶ್ರೀರಾಮನು ಇಂದು ನಿಮ್ಮ ಎದುರಿಗೆ ಬಾಣ ಪ್ರಯೋಗವನ್ನು ಮಾಡಿ ನಿಮ್ಮದಾದಂತಹ ದಂಡನೆಲ್ಲ ಸವರಿದ್ದಾನೆ. ನಿನ್ನ ತಂಗಿಯಾದಂತಹ ಪುರುಷಾತಿಕ್ರಮಣದಿಂದಾಗಿ ಅವಳ ನಾಸಚ್ಛೇದವಾಯಿತು. ನಿನಗೆ ಬದುಕಬೇಕಂತಿದ್ರೆ ತಪ್ಪಾಯಿತು ಎಂಬುದಾಗಿ ಕಾಲಿಗೆ ಖಂಡಿತ ಉಂಟು. ಅವಕಾಶ ಬೇಕಾದಷ್ಟು ಉಂಟು. ನೀನು ಬೇಕಾದ್ರೆ ಮಾತಾಡಿ ಅವನು ಉತ್ತರ ಕೊಟ್ಟಾರು. ಅದೆಲ್ಲ ಬೇಡ. ಬೇಕಾದಷ್ಟು ಮಾತಾಡ್ತಾನೆ. ನಮ್ಮ ತಂಗಿಯಾದ ಶೂರ್ಪನಖಿಯ ಜೊತೆಯಲ್ಲಿ ಇದು ಶೂರ್ಪನಖಿಯ ಜೊತೆಯಲ್ಲಿ ಲಕ್ಷ್ಮಣನೇ ಮಾತಾಡಿದ್ದು ಕಡಿ. ನಿನ್ನ ಮಾತುಗಾರಿಕೆ ನನಗೆ ಅರ್ಥವಾಯಿತು ರಾಮ. ನಾನು ಇಲ್ಲಿಗೆ ಬಂದದ್ದು ಯಾಕೆ? ನಿನ್ನ ಜೊತೆಯಲ್ಲಿ ಮಾತುಗಾರಿಕೆ ಮಾಡುವುದಕ್ಕೆ ಅಲ್ಲ. ಮಾತು ಬೇಡಪ್ಪ, ಮಾತು ಬೇಡ. ನಾನು ಬಂದ ಕಾರಣ ಗೊತ್ತುಂಟ? ಕಾರಣಕ್ಕೆ ಉತ್ತರ ಕೊಡಬೇಕಲ್ಲ. ಕಾರಣ ಹೇಳು. ಇದು ಏನು? ನಿನ್ನ ತಮ್ಮ ಆ ಲಕ್ಷ್ಮಣ ಅಲ್ಲ, ಈ ಲಕ್ಷ್ಮಣ. ಅವನನ್ನು ಕೊಲ್ಲುತ್ತೇನೆ. ಹೇಗೆ? ನಮ್ಮ 14,000 ಮಂದಿ ರಾಕ್ಷಸರನ್ನು ಕೊಂದೇ ಅಲ್ಲ, ಅದೇ ರೀತಿಯಲ್ಲಿ ಕೊಲ್ಲುತ್ತೇನೆ. ನೀನು ಕೊಲ್ಲುವುದಾ? ನಾನು ಕೊಲ್ಲುತ್ತೇನೆ. ಮತ್ತೆ ಕೇಳು, ನಿಲ್ಲು. ನೀನು ಮಾತಾಡೋದಕ್ಕೆ ಶುರು ಮಾಡಿದ ಅಂದರೆ ನಿಲ್ಲುವುದೇ ಇಲ್ಲ. ನಿಲ್ಲಿಸ್ತೇನೆ. ಎಲ್ಲಿ ಪೂರ್ಣ ವಿರಾಮ ಹಾಕಬೇಕು, ಎಲ್ಲಿ ಅಲ್ಪ ವಿರಾಮ ಬೇಕು ಗೊತ್ತಿದ್ದೇ ಮಾತನಾಡುವುದು. ಬೇಡ, ಮುಂದೆ ಕೇಳು. ಹೇಳಿದ್ರೆ ಕೇಳ್ತೇನೆ. ಎಲ್ಲಿ ಆ ಸೀತೆ ಎಲ್ಲಿದ್ದಾಳೆ? ನನ್ನ ಮಡದಿ ಇದ್ದಾರೆ ಕುಟೀರದಲ್ಲಿ. ಅವಳನ್ನು ಹಿಡಿದು ನನ್ನ ಮೋಕೆಯ ತಂಗಿ ಪ್ರೀತಿಯ ತಂಗಿ ಆದಂತಹ ಶೂರ್ಪನಖಿಗೆ ಯಾವ ರೀತಿ ಹಿಂಸೆ ಮಾಡಿದೆಯಾ ಅದರಿಂದ 100 ಮಟ್ಟು ಹೆಚ್ಚು ಹಿಂಸೆ ಆಕೆಗೆ ಮಾಡುತ್ತೇನೆ. ಆಮೇಲೆ ಉಳಿದವ ನೀನು ನಿನ್ನ ಕರುಳನ್ನು ಬಗೆದು ನಿನ್ನ ರಕ್ತದಿಂದ ಮಾರಿ ದೇವತೆಗೆ ಔತಣ ನೀಡುತ್ತೇನೆ. ಪುರುಷಾತಿಕ್ರಮಣದಿಂದಾಗಿ ಅವಳಿಗೆ ಶಿಕ್ಷೆಯನ್ನು ಕೊಡುವುದು ಅನಿವಾರ್ಯವಾಯಿತು. ಸ್ತ್ರೀ ಹತ್ಯೆ ಎನ್ನುವುದು ಪಾಪ ಎಂಬುದಾಗಿ ತಿಳಿದಂತಹ ನಾನು ಲಕ್ಷ್ಮಣನಿಗೆ ಆಜ್ಞೆ ಮಾಡಿದೆ. ಅತಿಕ್ರಮಣ ಮಾಡಿದಂತಹ ಮೂಗನ್ನು ಕಡಿ ಎಂಬುದಾಗಿ. ಒಳ್ಳೆದಾಯ್ತು. ಏನು? ನೀನು ಪಾಪ ಮಾಡೋದಿಲ್ಲ, ನಿನ್ನ ತಮ್ಮನಿಂದ ಮಾಡುತ್ತಿಯಲ್ಲ. ಅದು ನಿಮ್ಮಲ್ಲಿ ಇರಬಹುದು. ನಾವು 4 ಮಂದಿ ಅಣ್ಣ ತಮ್ಮಂದಿರಲ್ಲಿ ಯಾರೋ ಒಬ್ಬರು ಪುಣ್ಯ ಮಾಡಿದ್ರೆ ಸಮಾನವಾಗಿ 4 ಮಂದಿಗೆ ಹಂಚಲ್ಪಡ್ತದೆ. ಯಾರು ಒಬ್ಬನು ತಪ್ಪಿಯೂ ಪಾಪವನ್ನು ಮಾಡಿದರೆ ಎಲ್ಲ 7 ತಲೆಮಾರು ಮುಂದೆ 7 ತಲೆಮಾರು ಹಿಂದೆ 14 ತಲೆಮಾರಿಗೆ ತಟ್ಟುತ್ತದೆ. ಹಾಗಾಗಿ ನಾವು ತಪ್ಪು ಮಾಡುವವರಲ್ಲ. ಮತ್ತೆ ಹೇಳಿದ್ಯಲ್ಲ,
ನಿನ್ನ 14,000 ರಾಕ್ಷಸರ ದಂಡನ್ನು ಸವರಿದ ಹಾಗೆ ನನ್ನ ತಮ್ಮನನ್ನು ಕೊಲ್ಲುತ್ತಿ, ನನ್ನ ಮಡದಿಯಾದಂತಹ ಸೀತೆಯನ್ನು ಕೊಂಡೋಗುತ್ತಿ, ಶಿಕ್ಷೆಯನ್ನು ಕೊಡುತ್ತಿ ಎಂಬುದಾಗಿ ಹೇಳಿದೆ. ಇದೆಲ್ಲ ಮಾಡುವುದಕ್ಕೆ ನಿನ್ನ ದೇಹದಲ್ಲಿ ಉಸಿರಿದ್ದರೆ ತಾನೇ ಮಾತು ಸಾಕು, ಈಗ ಮಾತು ಸಾಕ. ಒಂದು ಆ ತಂಗಿಯ ಇಷ್ಟು ಸಣ್ಣ ಮೂಗಿಗೆ ಬೇಕಾದ ಎಷ್ಟು ಸಾವಿರ ರಕ್ಕಸಲ್ಲ ಕೊಂದ ರಕ್ತ ಹೋಗಿದೆ. ಇನ್ನು ಆ ಮೂಗಿನ ಆಸೆಯಿಂದ ನೀನು ಈ ಪ್ರಪಂಚದಲ್ಲಿ ಉಳಿಯುವುದು ಬೇಡ. ಆದ್ದರಿಂದ ಹೆಚ್ಚು ಮಾತಿಲ್ಲ, ಆ ಮೂಗು ಬೇಕಲ್ಲ ನಿನಗೆ, ಇವನ ಪ್ರಾಣವನ್ನು ತೆಗೆದುಬಿಡಲು. ದೇವದುಂದುಬಿಗಳು ಧ್ವನಿಗೆಯಲ್ಲ ಕಾಶದಿ ಇನಿತಾನಂದದಿ ಮಂಗಳೋತ್ಸವ ಮಹಾಶ್ರೀರಾಮನಿಗದುದು ಅಲ್ಲಿ ಅಹಿಂಸಾ ಪ್ರವೃತ್ತಿಯೇ ಮುಖ್ಯ. ಎಲ್ಲಿ ಅಹಿಂಸೆಯಿಂದ ಕಾರ್ಯವು ಗತವಾಗುವುದಿಲ್ಲವೋ ಅಲ್ಲಿ ಹಿಂಸೆ ಅನಿವಾರ್ಯ. ಅಂತಹ ಪರಿಸ್ಥಿತಿಯಲ್ಲಿ ರಾಜನಾದವನು ರಾಜದಂಡವನ್ನು ಹಿಡಿಯುವಂತಹ ಹೊತ್ತಿಗೆ ರಾಜನಿಯಮವನ್ನು ಪಾಲಿಸುವಾಗ ಆತನು ನಡೆದಂತ ದಾರಿ ಇತರರಿಗೆ ಆದರ್ಶವಾಗಿರಬೇಕು, ಅದು ರಾಜಮಾರ್ಗವೇ ಆಗಿರಬೇಕು. ಹಾಗೆಂದು ಈ ಶ್ರೀರಾಮನ ಚರಿತ್ರೆಯಲ್ಲಿ ನಾವೆಲ್ಲಿಯೂ ಅಡ್ಡದಾರಿಯನ್ನು ಹಿಡಿಯಕೂಡದು, ನೇರ ದಾರಿಯಲ್ಲೇ ಹೋಗಬೇಕು. ಉಪಮೆಯ ಮೂಲಕ ನಾವು ನಡೆಯಬಾರದು. ನೇರವಾಗಿ ನಡೆದಂತಹ ದಾರಿಯು ಆದರ್ಶವಾಗುವಂತೆ ಪ್ರಿಯವಾಗಿರಬೇಕು ಎನ್ನುವಲ್ಲಿ ನಾವು ಪಂಚವಟಿ ಕ್ಷೇತ್ರದಲ್ಲಿ ಬೀಡುಬಿಟ್ಟಂತಹ ಯಾವ
ಯಾವಂತಹ ಆಶೆ ಇತ್ತು, ಯಾವ ಕರ್ತವ್ಯವಿತ್ತು, ಅದು ಪೂರ್ಣಗೊಂಡ ಹಾಗಾಯಿತು. ಶೂರ್ಪನಖಿಯ ನೆಪದಿಂದಲಾಗಿ 14,000 ರಕ್ಕಸರ ದಂಡು, ಅರ್ಥಾತ್ ರಾವಣನ 14 ಸೇನೆ ಅನುಯಾಯಿಗಳು, 3 ಮಂದಿ ಅಣ್ಣ ತಮ್ಮಂದಿರು, ಅವರು ಈ ಲೋಕವನ್ನು ತ್ಯಜಿಸಿದ ಹಾಗಾಯಿತು. ಹೇಳುತ್ತಾ ಇದ್ದಾರೆ ಋಷಿಮುನಿಗಳೆಲ್ಲ ಹೇಳಿ, 14,000 ರಕ್ಕಸರ ದಂಡನ್ನು ಎತ್ತಿದ ಧನುಸನ್ನು ಕೆಳಗಿರಿಸುವವರೆಗೆ ರಾಮನು ಸವರಿ ಹಣೆಯ ಬೆವರನ್ನು ನೆವರಿಸಿದ ಒರೆಸಿದ ಎಂಬುದಾಗಿ ಕೊಂಡಾಡುತ್ತಾ ಇದ್ದಾರೆ ಎನ್ನುವಲ್ಲಿಗೆ ಪಂಚವಟಿ ಎನ್ನುವಂತಹ ಈ ಪ್ರಸಂಗವನ್ನು ಆಡಿದಂತಹ ನಮಗೆ, ಆಡಿಸಿದಂತಹ ಮಹನೀಯರಿಗೆ, ಯಾರು ಈ ಪ್ರಸಂಗ ಆಡಿಸುವುದಕ್ಕೆ ಕಾರಣೀಕರ್ತರಾಗಿ ಆ ಪರಲೋಕವನ್ನು ಸೇರಿದರು, ಅವರ ಆತ್ಮಕ್ಕೆ ಶಾಂತಿಯೊಂದಿಗೆ ಎಲ್ಲರಿಗೂ ಇಲ್ಲಿ ನೆಲೆನಿಲ್ಲಿಸುವಂತಹ ಗೋಪಾಲಕೃಷ್ಣ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಹೇಳುತ್ತಾ ಈ ಮಹಾಕಥೆಗೆ ಮಂಗಳ ಮಾಡಲು ತಮ್ಮಿಂದ ಅಪ್ಪಣೆ ಕೇಳ್ತಾ ಇದ್ದೇವೆ. ಸರ್ವಸಂಪದಾಯ ಲೋಕಾಭಿರಾಮಂ ಶ್ರೀರಾಮೋ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಯ ಮಂಗಳ ಆದಿದೇವ ಸಕಲಾಗಮ ಪೂಜಿತ ಒಂದನೇ ಮಾಳಿಗೆಯಲ್ಲಿ ಊಟದ ವ್ಯವಸ್ಥೆ ಇದೆ, ಎಲ್ಲರೂ ಊಟ ಮಾಡಿಕೊಂಡು ಹೋಗಬೇಕಾಗಿ ವಿನಂತಿ.